ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಜಟಾಪಟಿ ದಿನದಿನಕ್ಕೂ ತಾರಕಕ್ಕೇರ್ತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಸರ್ಕಾರ ಹಠಕ್ಕೆ ಬಿದ್ದಿದ್ರೆ, ಇತ್ತ ಪ್ರತಿಪಕ್ಷ ಜೆಡಿಎಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಧುಮುಕಿದೆ. ನಾಳೆ ನಡೆಯುವ ಜೆಡಿಎಸ್ ಪಾದಯಾತ್ರೆ ರೈತರಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ. ಬಿಡದಿ ಟೌನ್ಶಿಪ್ ಇದು ಬರೀ ಒಂದು ಯೋಜನೆಯಾಗಿ ಉಳಿದಿಲ್ಲ, ಬದಲಿಗೆ ರಾಮನಗರ ನಾಯಕರ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಒಂದ್ ಕಡೆ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತಿರೋ ಡಿಕೆ, ಮತ್ತೊಂದ್ ಕಡೆ ಅದ್ ಹೇಗ್ ಮಾಡ್ತಿರೋ ನೋಡೋಣ ಅಂತಿರೋ ಎಚ್ಡಿಕೆ. ಈ ಇಬ್ಬರು ನಾಯಕರ ಕದನದ ನಡುವೆ ನಾಳೆ ಬಿಡದಿ ಹೋರಾಟವೊಂದಕ್ಕೆ ಸಾಕ್ಷಿಯಾಗಲಿದೆ. ಸಿಎಂ ಡಿಕೆ ಶಿವಕುಮಾರ್, ನಾವೇನು ಹೊಸದಾಗಿ ಟೌನ್ಶಿಪ್ ಯೋಜನೆ ಮಾಡ್ತಿಲ್ಲ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮಾಡಿದ್ದನ್ನೇ ಮುಂದುವರೆಸುತ್ತಿದ್ದೇವೆ ಅಂತ ಹೇಳಿಕೆ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಡದಿ ಯೋಜನೆ ಎಚ್ಡಿಕೆ ಕನಸಿನ ಕೂಸು ಅಂತ ಸಿಎಂ ಹೇಳಿದ್ದಾರೆ. ಆದರೆ ನಾನು ಸಿಎಂ ಆಗಿದ್ದಾಗ ರೈತರ ಭೂಮಿ ತೆಗೆದುಕೊಳ್ಳಲ್ಲ ಎಂದು ಅಂದೇ ಸದನಕ್ಕೆ ಹೇಳಿದ್ದೆ ಅಂತ ತಿರುಗೇಟು ನೀಡಿದ್ದಾರೆ. ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಅದು ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು, ಅದಕ್ಕೆ ಉತ್ತರ ಹೇಳಿ. ರೈತರ 1 ಇಂಚು ಫಲವತ್ತಾದಂತ ಭೂಮಿಯನ್ನ 1 ಇಂಚು ಸಹ ಅಕ್ವೈರ್ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ರೈತರ ಪ್ರತಿಭಟನೆ ವಿರೋಧ ಪಕ್ಷಗಳ ವಿರೋಧದ ನಡುವೆ ನಿನ್ನೆ 10 ರೈತರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ ವಿತರಿಸಲಾಗಿದೆ. ರೈತರಿಗೆ ಒಳ್ಳೆಯ ಪರಿಹಾರ ಕೊಡೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. 7 ಜನಕ್ಕೆ ಚೆಕ್ ಇಶ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಲ್ಲಿರೋದು ಎಷ್ಟು ಜನ ಅಂದ್ರೆ ಟೆಂಪ್ಟ್ ಮಾಡೋದು ಹೇಗೆ ಅನ್ನೋದಕ್ಕೆ. ಈ ನಡುವೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, 7,500 ಎಕರೆ ಪೈಕಿ 6,000 ಎಕರೆ ಜಮೀನನ್ನ ರೈತರೇ ಕೊಟ್ಟಿದ್ದಾರೆ. ಅವರ ಅನುಮತಿಯಿಂದಲೇ ಯೋಜನೆ ಮಾಡ್ತಿದ್ದೇವೆ ಅಂದ್ರು. ಅತ್ತ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸರ್ಕಾರ ವಿಫಲವಾಗಿದೆ ಅಂತ ಅಶ್ವಥ್ ನಾರಾಯಣ್ ಗುಡುಗಿದ್ರೆ, ಗುಜರಾತ್ ಪ್ರಕರಣ ನೆನಪಿಸಿ ಪ್ರಿಯಾಂಕ್ ಖರ್ಗೆ ಚಾಟಿ ಬೀಸಿದ್ರು. 7,500 ಎಕರೆನಲ್ಲಿ 6,000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ. ಜನರು ಒಪ್ಪಿಗೆ ನೀಡಿದ ಮೇಲೆ ತಾನೇ ನಾವು ಮಾಡ್ಲಿಕ್ಕೆ ಆಗೋದು. ಆ ರೈತರ ವಿಶ್ವಾಸಕ್ಕೆ ತಗೊಳ್ಳೋಂಥದ್ರಲ್ಲಿ ಸಂಪೂರ್ಣ ಸರ್ಕಾರ ವಿಫಲವಾಗಿರೋದು. ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ, ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? ಜೆಡಿಎಸ್ ಇರ್ಬೋದು, ಬಿಜೆಪಿ ಅವರು ಇರ್ಬೋದು. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಾಳೆ ನಿಖಿಲ್ ನೇತೃತ್ವದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬಿಡದಿಯ ಅಂಚಿಪುರ ಗ್ರಾಮದಿಂದ ಪಾದಯಾತ್ರೆ ಶುರುವಾಗಿ ಹೊಸೂರು ದೊಡ್ಡಿಯಲ್ಲಿ ಅಂತ್ಯಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, TV9.